ಜಯಕೃಷ್ಣ ಅಂತಂದರೆ ತುಂಬಿದ ಗಂಗೆಯ ಹಾಗೆ. ಒಳಗೆ ಅಷ್ಟು ಕಂಟೆಂಟ್, ಅಷ್ಟು ಸಾಮಗ್ರಿ ಇದೆ. ಹೋರಾಟದ ಕೆಚ್ಚಿನ ದಿನಗಳು ಇವೆ. ಬಹುಶಃ 40ರ ಸಂಘರ್ಷದ ಆವೇಗ ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಕಾಣಿಸ್ತದೆ. ಯಾಕಂತಂದರೆ ಮುಖ್ಯಮಂತ್ರಿಗಳನ್ನು ಕೂಡ ಬಿಡ್ತಾ ಇರಲಿಲ್ಲ ಅವರು. ಅಂತಹ ದಿನಗಳನ್ನು ನಾವು ನೋಡಿದ್ದೇವೆ. ಜಯಕೃಷ್ಣ ಅವರ ಈ ಸದ್ ಆವೇಶ ಹೀಗೆ ಇರಲಿ ಅನ್ನುವಂಥ ಹಾರೈಕೆ ಜೊತೆಗೆ ಬಂಧುಗಳೇ, ಇಡೀ ಕಾರ್ಯಕ್ರಮದ ಒಂದು ರೀತಿಯ ಅತ್ಯಂತ ಪ್ರಧಾನ ಭಾಗಕ್ಕೆ ನಾವು ಬಂದು ಮುಟ್ಟಿದ್ದೇವೆ. ಯಾವ ಕಾರಣಕ್ಕಾಗಿ ನಾವಿಲ್ಲಿ ಸೇರಿದ್ದೇವೆಯೋ, ಹೇಗೆ ನಮಗೆ ಬೆನ್ನೆಲುಬಾಗಿ ನಿಂತಹ ಒಬ್ಬ ಮಹಾನುಭಾವ ಇವತ್ತು ನಮ್ಮೊಂದಿಗಿಲ್ಲ, ಸನ್ಮಾನ್ಯ ಶ್ರೀಯುತ ಜಾರ್ಜ್ ಫೆರ್ನಾಂಡಿಸ್ ಅವರು. ಆದರೆ ನಾವು ಅವರನ್ನು ಅಂತಃಸತ್ವವಾಗಿ ನಮ್ಮೊಳಗೆ ಇಟ್ಟುಕೊಂಡಿದ್ದೇವೆ, ಅವರನ್ನು ನಮ್ಮೊಳಗೆ ಆವಾಹಿಸಿಕೊಂಡಿದ್ದೇವೆ. ಇಡೀ ಜಯ ಶ್ರೀಕೃಷ್ಣ ಪರಿಸರ ಸಮಿತಿ ಅವರು ಕೊಟ್ಟಂತಹ ಅವರ ಆತ್ಮದ ಭಾಗವನ್ನು ನಮ್ಮ ಆತ್ಮದ ಭಾಗವಾಗಿ ಒಂದು ರೀತಿಯಲ್ಲಿ ಮುಂದುವರಿಸ್ತಾ ಇದೆ ಅಂತ ಹೇಳಬೇಕು. ಅವರ ಅತ್ಯಂತ ಬಿಡುವಿಲ್ಲದ ವೇಳೆಯಲ್ಲಿ ಕೂಡ ಅವರು ನಮಗಾಗಿ ಸ್ಪಂದಿಸಿದ್ದಾರೆ. ಈ ಹೊತ್ತು ಈ ಮಹಾನ್ ಗಳಿಗೆಯ ಮಹಾ ಉತ್ಸವ ಮೂರ್ತಿ ಸನ್ಮಾನ್ಯ ಜಸ್ಟಿಸ್ ಸಂತೋಷ್ ಹೆಗಡೆಯವರು ದಯವಿಟ್ಟು ಮುಂಭಾಗದ ಆಸನವನ್ನು ಮಾಡಬೇಕು ಅಂತ ನಾನು ಅವರಲ್ಲಿ ಅತ್ಯಂತ ವಿನೀತನಾಗಿ ಪ್ರೀತಿಯಿಂದ ಪ್ರಾರ್ಥಿಸ್ತಾ ಇದ್ದೆ. ಅಭಿನಂದನೆಯ ಮಾತುಗಳಿಗಾಗಿ ನಿಂತಿದ್ದೇನೆ, ಆದರೆ ಮಾತು ಮೂಕವಾಗಿದೆ. ಹೊಳೆವ ಸೂರ್ಯನ ಮುಂದೆ ಸಣ್ಣದೊಂದು ಮೊಂಬತ್ತಿಯನ್ನು ಹಿಡಿಯುವುದು, ವಿಶಾಲ ಸಾಗರದ ಮುಂದೆ ನಿಂತು ಒಂದು ಮೊಗ್ಗೆ ನೀರನ್ನು ಬಗ್ಗಿ ದಾಟಿಸುವುದು, ಹಿಮಾಲಯದಂಥ ಬೆಟ್ಟದ ಮುಂದೆ ಹಿಡಿ ಮಣ್ಣನ್ನು ಹಿಡಿದು ನಾನು ಇದನ್ನು ತುಂಬಿಸ್ತೇನೆ ಅಂತ ಭಾವಿಸುವುದು, ಮತ್ತು ಸಂತೋಷ್ ಹೆಗಡೆಯವರನ್ನ ಹೀಗೆ ಕೂತುಕೊಳ್ಳಿಸಿಕೊಂಡು ಅವರನ್ನು ಅಭಿನಂದಿಸ್ತೇನೆ ಅನ್ನೋದು ಕೂಡ ಅಂಥದ್ದೇ ಕ್ಷಣಗಳು ಅಂತ ನಾನು ಭಾವಿಸ್ತೇನೆ. ಇಂಗ್ಲೀಷ್ನಲ್ಲೊಂದು ಮಾತಿದೆ, ಇಫ್ ಮೌಂಟನ್ ಕೆನಾಟ್ ಗೋ ಟು ಮೊಹಮ್ಮದ್, ಮೊಹಮ್ಮದ್ ಶುಡ್ ಗೋ ಟು ದ ಮೌಂಟನ್ ಅಂತ. ಬೆಟ್ಟ ಮೊಹಮ್ಮದನ ಬಳಿ ಹೋಗಲಾರದು, ಆದರೆ ಮೊಹಮ್ಮದನೇ ಬೆಟ್ಟದ ಬಳಿ ಹೋಗಬೇಕು ಅಂತ. ಆದರೆ ನಮ್ಮ ಪುಣ್ಯ ಬೆಟ್ಟವೇ ನಮ್ಮ ಮುಂದೆ ಬಂದು ನಿಂತು ಬಿಟ್ಟಿದೆ. ನಾವೆಲ್ಲ ಮೊಹಮ್ಮದ್ಸ್, ಅವರು ಮೌಂಟನ್. 1940 ಜೂನ್ 16ನೇ ತಾರೀಕು ಒಬ್ಬ ಪುಣ್ಯ ಪುರುಷ ನಮ್ಮ ಭೂಮಿಗೆ ಬಂದ. ಜಸ್ಟಿಸ್ KS ಹೆಗಡೆಯವರು. ಅವರ ಪತ್ನಿ ಶ್ರೀಮತಿ ಮೀನಾಕ್ಷಿ ಹೆಗಡೆಯವರು. ಆ ಪುಣ್ಯ ಗರ್ಭಾಂಬುದಿಯಲ್ಲಿ ಜನಿಸಿದವರು ಸನ್ಮಾನ್ಯ ಶ್ರೀಯುತ ಸಂತೋಷ್ ಹೆಗಡೆಯವರು. ಆ ಕ್ಷಣ ಬಹುಶಃ ಭಾರತೀಯತೆ ಮತ್ತು ಭಾರತ ಮಾತೆ ವಿನೀತಳಾದ ಕ್ಷಣ ಅಂತ ನಾನು ಭಾವಿಸ್ತೇನೆ. ಯಾಕಂತಂದರೆ ಒಬ್ಬ ಮಹಾನುಭಾವ ಕೆಡು ಕಾಲಕ್ಕೆ ಅಳಿಯದ ದೀಪವಾಗಿ ಉರಿಯುತ್ತಾನೆ ಅನ್ನುವುದರ ಸಂಕೇತವನ್ನು ಆ ಪುಣ್ಯ ಗರ್ಭಾಂಬುತಿ ನೀಡಿತ್ತು. ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ದುರಿತ ಕಾಲದಲ್ಲಿ ನಿಂತಿದ್ದೇವೆ ನಾವು, ಕೆಡುಗಾಲದಲ್ಲಿ ನಿಂತಿದ್ದೇವೆ ನಾವು. ಸತ್ಯ ಎಲ್ಲರಿಗೂ ಗೊತ್ತಿದೆ, ಆದರೆ ಆಡುವವರಿಲ್ಲ. ಪ್ರಾಮಾಣಿಕತೆ ಎಲ್ಲರಿಗೂ ತಿಳಿದಿದೆ, ಆದರೆ ಪ್ರಾಮಾಣಿಕರಿಲ್ಲ. ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ದೊಡ್ಡ ಮನುಷ್ಯರು ಇಲ್ಲವೇ ಇಲ್ಲ, ದೊಡ್ಡ ಮನುಷ್ಯರಷ್ಟೇ ಇದ್ದಿದ್ದಾರೆ. ಆದರೆ ಈ ಕೆಡುಗಾಲಕ್ಕೆ, ದುರಿತ ಕಾಲಕ್ಕೆ ಒಬ್ಬ ದೊಡ್ಡ ಮನುಷ್ಯ, ಒಬ್ಬ ಸತ್ಯವನ್ನು ಹೇಳುವ ಮನುಷ್ಯ, ಒಬ್ಬ ಪ್ರಾಮಾಣಿಕತೆಯನ್ನು ಎತ್ತಿ ಹಿಡಿಯುವ ಮನುಷ್ಯ, ತಾನು ಸತ್ಯ ಪ್ರಾಮಾಣಿಕತೆಯನ್ನು ಆಡಲಾರೆ, ಮಾಡಲಾರೆ, ನಡೆಸಲಾರೆ ಎಂದು ಅರಿವಾಗುವ ಕ್ಷಣ, ಅರೆ ಕ್ಷಣವೂ ಅಲ್ಲಿ ನಿಲ್ಲಲಾರೆ ಅಂತ ಹೇಳಿ ಲೋಕಾಯುಕ್ತದ ಹುದ್ದೆಗೆ ಅವಧಿಗೆ ಮುನ್ನವೇ ಪತ್ರ ಬರೆದಿಟ್ಟು ನಿರ್ಗಮಿಸಿದ ಪುಣ್ಯ ಮನುಷ್ಯ. ಇದೇ ಮಾದರಿಯನ್ನು ಅಂದು ಇವರಪ್ಪ ತೀರ್ಥರೂಪರು ಸನ್ಮಾನ್ಯ KS ಹೆಗಡೆಯವರು ತೋರಿಸಿಕೊಟ್ಟಿದ್ದರು. 1909 ಹುಟ್ಟಿ 1990 ನಿರ್ಗಮಿಸಿದ ಕೌಡೂರು ಜಸ್ಟಿಸ್ KS ಹೆಗಡೆಯವರು ನಮ್ಮ ನಾಡು ಕಂಡ ಮಹಾ ನ್ಯಾಯವೇತ್ತ. ಅವರ ಒಟ್ಟು ರಾಜಕಾರಣ, ಅವರ ಒಟ್ಟು ನ್ಯಾಯಾಧೀಕರಣದ ಔನ್ನತ್ಯ, ಅವರ ಬದುಕಿನ ಸಂಘಟನೆ, ಅವರು ಸಂಸತ್ತಿನಲ್ಲಿ ಆಡಿದ ಮಾತುಗಳು, ಅವರು ಸ್ಪೀಕರ್ ಆಗಿ ಇಡೀ ಸಂಸತ್ತಿಗೆ ನೀಡಿದ ಮಾರ್ಗದರ್ಶನ. 2 ಅವಧಿಗೆ ಅವರು ಸಂಸದರಾಗಿದ್ದರು. ಒಂದು ಸಲ ಜನತೆಯ ಮುಖದಿಂದ ಗೆದ್ದು ಬಂದು, ಇನ್ನೊಮ್ಮೆ 1957 ಅವರು ರಾಷ್ಟ್ರದ ಮೇಲ್ಮನೆಗೆ ನೆಹರು ಅವರಿಂದ ಆಯ್ಕೆಯಾಗಿ, ಹೀಗೆ 2 ಬಾರಿ ಸಂಸದಿಗೆ ಪ್ರವೇಶಿಸಿದ. ಆ ನಂತರ ಸಂಸದಿನ ಅತ್ಯಂತ ಉಚ್ಚ ಹುದ್ದೆಯಾದಂತಹ ಸ್ಪೀಕರ್ ಹುದ್ದೆಯನ್ನು ಅಲಂಕರಿಸಿದ. ಅಷ್ಟೇ ಅಲ್ಲ,
ಬರೀ 1 ಇಂಚು ದೂರದಲ್ಲಿ ರಾಷ್ಟ್ರಪತಿ ಹುದ್ದೆಯನ್ನೇ ತಪ್ಪಿಸಿಕೊಂಡ ನಮ್ಮ ದುರದೃಷ್ಟ ಅದು. ಅಂತಹ ಕೆ ಎಸ್ ಹೆಗಡೆಯವರ ಮಗನಾಗಿ ಜನಿಸಿದ ಸನ್ಮಾನ್ಯ ಸಂತೋಷ್ ಹೆಗಡೆಯವರು 40ರ ತಮ್ಮ ಜನನದ ಕಾಲಕ್ಕೆ ನಮ್ಮ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿದ್ದರು. ಆ ನಂತರ ತಮ್ಮ ಆರಂಭಿಕ ಶಿಕ್ಷಣವನ್ನು ಸೈಂಟ್ ಅಲೋಸಿಯಸ್ ಕಾಲೇಜಿನಲ್ಲಿ ನಡೆಸಿ ಮುಂದೆ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಅವರ ಪದವಿಯನ್ನು ಪೂರೈಸಿ ಬೆಂಗಳೂರಿನ ಇವತ್ತಿನ ನ್ಯಾಷನಲ್ ಕಾಲೇಜಿನಲ್ಲಿ ಅವರು ಲಾ ಶಿಕ್ಷಣವನ್ನು ಪೂರೈಸಿದವರು. ಅಮ್ಮನಿಗೆ ಮಗ ವೈದ್ಯನಾಗಬೇಕು ಅಂತ ಇತ್ತು. ಹಾಗೆ ಇವರು ಮೊದಲು ಮಾಡಿದ್ದು BSc. ಆದರೆ ಅಪ್ಪನಿಗೆ ಮಗ ತನ್ನ ಹಾಗೆ ನ್ಯಾಯಾಧೀಶನಾಡಬೇಕು ಅಂತ ಇತ್ತು. ಗೆದ್ದದ್ದು ಅಪ್ಪ, ಆದರೆ ಮತ್ತಷ್ಟು ಗೆದ್ದದ್ದು ಅಮ್ಮ. ಹೇಗೆ ಅಂತ ಕೇಳ್ತೀರಾ? ಸನ್ಮಾನ್ಯ ನ್ಯಾಯಮೂರ್ತಿಗಳಾಗಿ, ಕರ್ನಾಟಕದ ಲೋಕಾಯುಕ್ತರಾಗಿ, ಅದಕ್ಕಿಂತಲೂ ಹಿಂದೆ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಆಗಿ, ಅದಕ್ಕಿಂತಲೂ ನಂತರ ಈ ಇಡೀ ದೇಶದ ಸಾಲಿಸಿಟರ್ ಜನರಲ್ ಆಗಿ, ಈ ಎಲ್ಲ ಹುದ್ದೆಗಳನ್ನು ಮೀರಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಮೆರೆದ ಮನುಷ್ಯನಿಗೆ 4 ಬಾರಿ ಡಾಕ್ಟರೇಟ್ ಪ್ರಶಸ್ತಿಗಳು ಸಿಕ್ಕಿವೆ. ಹಾಗೆ ಅಮ್ಮನ ಇಷ್ಟಾರ್ಥ ಅಲ್ಲಿಗೆ ಪೂರ್ಣ ಆಯಿತು. ಈ ಮನುಷ್ಯ ಕಾಲೇಜು ಕಲಿಯುವ ಹೊತ್ತಿಗೆ ಒಳ್ಳೆಯ ಕ್ರಿಕೆಟ್ ಆಟಗಾರ, ಕೈಯಲ್ಲಿ ಬ್ಯಾಟ್ ಇರಬೇಕಿತ್ತು. ಆದರೆ ಅವರು ಬಾರಿಸಿದ್ದು ಸುತ್ತಿಗೆಯಲ್ಲಿ, ಅರ್ಥಾತ್ ಅದು ದೊಡ್ಡ ಹೊಡೆತ. ಕ್ರಿಕೆಟ್ನ ಬ್ಯಾಟಿಗೆ ಒಂದು ಮಿತಿ ಇದೆ, ಆ ಇನ್ನಿಂಗ್ಸ್ಗೆ ಒಂದು ಅಂತ್ಯ ಇದೆ. ಆದರೆ ಈ ಸುತ್ತಿಗೆಗೆ ಅಂತ್ಯ ಇಲ್ಲ, ಇದು ಬಾರಿಸ್ತಲೇ ಇರ್ತದೆ, ಇವತ್ತಿಗೂ ಬಾರಿಸ್ತಲೇ ಇದೆ. ಬಂಧುಗಳೇ, ಅಂತಃಕರಣ ಪ್ರಸನ್ನವಾಗಿದೆ. ಅಭಿನಂದನೆ ಅಲ್ಲ, ಇದು ಅಭಿವಂದನೆ. ಯಾಕಂತಂದರೆ ನಾವೆಲ್ಲ ಪ್ರಶ್ನೆಗಳನ್ನ ಹೊತ್ತು ನಿಂತಿದ್ದೇವೆ. ಒಂದು ರೀತಿಯ ಪ್ರಶ್ನಾಗರ್ಭ ಸಂಜಾತರು ನಾವು, ಅವರು ಉತ್ತರ ಗರ್ಭ ಸಂಜಾತರು. ಎಲ್ಲ ಪ್ರಶ್ನೆಗಳಿಗೆ ಸನ್ಮಾನ್ಯ ಸಂತೋಷಗಳ ಬಳಿ ಉತ್ತರ ಇದೆ. ಯಾಕಂತಂದರೆ ಅವರಿಗೆ ಯಾವ ಸ್ವಾರ್ಥವೂ ಇಲ್ಲ. ಅವರ ಲೋಕಾಯುಕ್ತದ ಕಾಲದಲ್ಲಿ 3 ಮುಖ್ಯಮಂತ್ರಿಗಳ ವಿರುದ್ಧ ಅವರು ಆದೇಶಗಳನ್ನ ಹೊರಡಿಸಿದರು. ಯಾರಾದರೂ ತನ್ನನ್ನು ನೇಮಿಸಿದ ಮುಖ್ಯಮಂತ್ರಿಯ ವಿರುದ್ಧವೇ ಆದೇಶ ಹೊರಡಿಸುವಂಥ ಧೈರ್ಯ ತೋರಿಸಿದವರಿದ್ದಾರಾ? ಆದರೆ ಅವರು ತೋರಿಸಿದರು. ಅಲ್ಲಿಯೂ ಒಂದು ಆಸಕ್ತಿಯ ವಿಚಾರ ಇದೆ ಕೇಳಿ. ಒಬ್ಬ ಮುಖ್ಯಮಂತ್ರಿಯವರು ಹೀಗೆ ಒಂದಷ್ಟು ಲಘುಗಳಿಗೆಯಲ್ಲಿ ಹೇಳಿದರು, ಅವರೇನು ಅಂಥ ದೊಡ್ಡವರು ಅಂತ. ಆ ಮನುಷ್ಯನಿಗೆ ಈ ನ್ಯಾಯವೇತ್ತ ಕೊಟ್ಟಂಥ ಸಜ್ಜನಿಗೆ ಉತ್ತರ ಏನಿತ್ತು ಅಂತಂದರೆ, ನನಗಿರುವುದು ಒಬ್ಬಳೇ ಹೆಂಡತಿ ಮತ್ತು ಒಂದೇ ಮನೆ ಅಂತ. ಈಗ ನೀವು ಯೋಚಿಸ್ಬೋದು, ಹಾಗೆ ಹೇಳಿದವರು ಯಾರಿರ್ಬೋದು ಅಂತ. ನನಗಿರುವುದು ಒಬ್ಬಳೇ ಪತ್ನಿ ಮತ್ತು ನನಗಿರುವುದು ಒಂದೇ ಮನೆ ಅಂತ. ಹೌದು, ಅವರ ಹೆಸರು ಬೇಡ. ಆದರೆ ಇಂಥ ಒಬ್ಬ ಮನುಷ್ಯನನ್ನು ಅವಧಿ ಪೂರ್ತಿ ಲೋಕಾಯುಕ್ತರ ಹುದ್ದೆಯಲ್ಲಿ ಉಳಿಸಿಕೊಳ್ಳಿಕ್ಕೆ ಆಗಲಿಲ್ಲಲ್ಲ, ಅದು ಅವರ ದೌರ್ಭಾಗ್ಯ ಅಲ್ಲ, ಇಡೀ ಕರ್ನಾಟಕದ ದೌರ್ಭಾಗ್ಯ. ಒಂದು ಕಾಲಕ್ಕೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದಂತಹ ಇವರ ತೀರ್ಥರೂಪರು, ಅವರು ಕೂಡ ಅವಧಿ ಮುಗಿಯುವ ಮೊದಲೇ ಅವರ ಹುದ್ದೆಗೆ ರಾಜೀನಾಮೆಯನ್ನು ಬಿಸಾಡಿ ಬಂದಿದ್ದರು. ಕಾರಣ ಅಷ್ಟೇ, ಅಲ್ಲಿಯೂ ಕೂಡ ಅನ್ಯಾಯವನ್ನು ಅವರು ಸಹಿಸಿಕೊಳ್ಳಲಿಲ್ಲ. ಅಪ್ಪನದೇ ಮೇಲ್ಪಂಕ್ತಿ ಮತ್ತು ಮಾರ್ಗದರ್ಶನವನ್ನು ಅನುಸರಿಸಿ ನಡೆದಂಥ ಇವರು ಕೂಡ ತಾನು ಎಲ್ಲಿ ತನ್ನ ಗೌರವವನ್ನು, ತನ್ನ ಕೆಲಸವನ್ನು ನಡೆಸಲಾರೇನೋ ಅಲ್ಲಿ ಒಂದು ಕ್ಷಣವೂ ನಿಲ್ಲಲಾರೆ ಅಂತ ಹೇಳಿಕೊಂಡು ರಾಜೀನಾಮೆ ಬಿಸಾಡಿ ಬಂದರು. ಆದರೆ ಬಂಧುಗಳೇ, ನಮಗೆಲ್ಲ ಒಂದು ರೀತಿಯ ಅನುಕೂಲ ಇದೆ. ಯಾಕಂತಂದರೆ ಹುದ್ದೆಯಲ್ಲಿದ್ದರೆ ಅವರಿಗೆಲ್ಲೋ ಒಂದಿಷ್ಟು ಆದರೂ ಕರುಣೆ ತೋರಿಸಬೇಕಾಗಿ ಬರಬಹುದು. ಆದರೆ ಈಗ ಅವರು ಯಾರ ಮುಲಾಜಿಗೂ ಸಿಕ್ಕುವವರಲ್ಲ. ಕೋಗಿಲೆ ಹೇಗೆ ಕಾಡ ಮೂಲೆಯಲ್ಲಿ ಕೂತು ಸುಶ್ರಾವ್ಯವಾದ ಗಾನವನ್ನು ಹಾಡ್ತದ, ಹಾಗೆ ಸಂತೋಷ್ ಹೆಗಡೆಯವರು ಆಗಾಗ ಸುತ್ತಿಗೆಯಲ್ಲಿ ಬಾರಿಸ್ತಾನೆ ಇರ್ತಾರೆ. ಇದು ನಮ್ಮ ಭಾಗ್ಯ, ಇದು ನಮ್ಮ ನಾಡಿನ ಭಾಗ್ಯ. ಒಂದು ರೀತಿಯಲ್ಲಿ ನಾವು ದಕ್ಷಿಣ ಕನ್ನಡಿಗರು ಸೌಭಾಗ್ಯವಂತರೂ ಹೌದು, ದೌರ್ಭಾಗ್ಯವಂತರೂ ಹೌದು. ಪ್ರತಿ 5 ವರ್ಷಕ್ಕೊಮ್ಮೆ ರಾಷ್ಟ್ರಪತಿ ಹುದ್ದೆಯ ಸಂಬಂಧಪಟ್ಟ ಹೆಸರುಗಳು, ಆಯ್ಕೆ ಹೆಸರು ಬರುವಾಗ ಮತ್ತೊಮ್ಮೆ ಹೆಗಡೆಯವರ ಹೆಸರು ಬರ್ತದೆ. ನಾವೆಲ್ಲ ಆಶೆ ಮಾಡ್ತಾ ಇರ್ತಿದ್ದೆವು, ಆವಾಗ ನಮ್ಮ ಹೆಗಡೆಯವರು ಕೂಡ ಎಂದಾದರೂ ಒಂದು ಬಾರಿಯಾದರೂ ಆ ಹುದ್ದೆಗೆ ಮುಟ್ಟುತ್ತಾರೋ ಏನೋ ಅಂತ. ಬಹುಶಃ ಗೊತ್ತಿಲ್ಲ. 86, ಆದರೆ ಯುವಕನ ಹಾಗೆ ಇದ್ದಾರೆ. ಸುರದ್ರೂಪಿಯವರು ಅವರೇ ಹೇಳಿದ ಹಾಗೆ ಒಬ್ಬಳೇ ಹೆಂಡತಿ, ಬೆಂಗಳೂರಿನಲ್ಲಿ ಒಂದೇ ಮನೆ. ಆದ್ದರಿಂದ ಆ ದೊಡ್ಡ ಮನೆಗೆ ಅವರು ಮುಟ್ಟಿದರೆ ಬಹುಶಃ ನಮ್ಮಷ್ಟು ಸೌಭಾಗ್ಯವಂತರು ಯಾರೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ಬಂಧುಗಳೇ, ಪ್ರಾಮಾಣಿಕತೆ ಅನ್ನುವಂಥದ್ದು, ಆದರ್ಶ ಅನ್ನುವಂಥದ್ದು,
ಅಥವಾ ನಾವು ಏನನ್ನು ಬೋಧಿಸ್ತೇವೆಯಲ್ಲ ಅವೆಲ್ಲ ಅನುಸರಿಸಲಿಕ್ಕೆ ಮತ್ತು ಜೀವಿಸಲಿಕ್ಕೆ ಇರುವಂಥದ್ದು. ಈ ಕೆಡುಗಾಲದಲ್ಲಿ ಅದನ್ನು ಜೀವಿಸ್ತಿರ್ತಕ್ಕಂತಹ ಮತ್ತು ಯಾವ ಪದ್ಮಭೂಷಣ ಸನ್ಮಾನ್ಯ ಜಾರ್ಜ್ ಫರ್ನಾಂಡಿಸ್ ಅವರು ತನ್ನ ಬದುಕನ್ನು ಆದರ್ಶವಾಗಿ ನಡೆಸಿದರು, ಒಂದು ಬರೀ ಖಾದಿಯ ಜುಬ್ಬ, ಒಂದು ಮುಂಡು ಹಾಕಿಕೊಂಡು ಅಥವಾ ಒಂದು ಬಿಳಿ ಪ್ಯಾಂಟ್ ಹಾಕಿಕೊಂಡು ಆ ರಾಷ್ಟ್ರಪತಿ ಭವನದ ಹತ್ತಿರ ಇದ್ದಂತಹ ಆ ರಕ್ಷಣಾ ಭವನದ ಬಾಗಿಲುಗಳನ್ನು ಗೇಟುಗಳನ್ನೇ ಮುರಿದು ಬಿಸಾಡಿ ಈ ಜಾಗ ಸರ್ವರ ಜಾಗ ಅಂತ ಹೇಳಿದಿರಲ್ಲ, ಅಂಥ ಪ್ರಶಸ್ತಿಯನ್ನು ಅಂಥ ಮನ್ನಣೆಯನ್ನು ನಾವು ಇನ್ನೆಂಥ ಮಹಾನುಭಾವನಿಗೆ ಕೊಡಬಹುದು ಹೇಳಿ. ಆದ್ದರಿಂದ ನಮ್ಮ ಈ ಕೆಡುಗಾಲಕ್ಕೆ, ಈ ಕಾಲದ ಎಲ್ಲ ಅತಿರೇಕಗಳ ಮಧ್ಯೆ ನಾವು ಸಿಕ್ಕಿರುವಂಥ ಕಾಲಕ್ಕೆ ಜಯ ಶ್ರೀಕೃಷ್ಣ ಪರಿಸರ ಸಮಿತಿ ಹೆಗಡೆಯವರೇ, ನಾವು ಇಲ್ಲಿಂದ ಹೊರಟವರು ಅಲ್ಲಿಗೆ, ಆದರೆ ಯೋಚನೆ ಮಾಡುವುದು ಇಲ್ಲಿಯದ್ದು. ಅಂಥ ಇಲ್ಲಿ ಸಲ್ಲದವರೋ ಅಥವಾ ಗೊತ್ತಿಲ್ಲ, ಅಲ್ಲಿ ಸಂದವರಂತೂ ಸತ್ಯ. ಅಲ್ಲಿ ಸಂದ ನಂತರ ಇಲ್ಲಿಗೂ ನಾವು ಸಲ್ಲಬೇಕು ಅನ್ನುವಂಥ ಯೋಚನೆ ಮಾಡುವಾಗ ನಮ್ಮ ಕಣ್ಣ ಮುಂದೆ ಕಂಡವರು ನೀವು. ಈ ಪ್ರೀತಿ, ಈ ಸೌಭಾಗ್ಯ ಮತ್ತು ಈ ಅವಕಾಶವನ್ನು ನಿಮ್ಮ ಕಾಲ ಬಳಿ ಇಟ್ಟು ಜಯ ಶ್ರೀಕೃಷ್ಣ ಪರಿಸರ ಸಮಿತಿಯ ಸಂಸ್ಥಾಪಕರು, ಅಧ್ಯಕ್ಷರು, ಸರ್ವ ಪದಾಧಿಕಾರಿಗಳು, ಇಲ್ಲಿರ್ತಕ್ಕಂಥ ಸರ್ವ ಅಭ್ಯಾಗತರು, ಜೊತೆಗೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಸರ್ವ ವ್ಯಕ್ತಿಗತವಾದಂಥ ಪ್ರತಿಯೊಬ್ಬ ವ್ಯಕ್ತಿಯ ಪರವಾಗಿ ನಿಮ್ಮನ್ನು ಅಭಿವಂದಿಸ್ತಾ ನಿಮ್ಮ ಪಾದಮೂಲದಲ್ಲಿ ಮತ್ತೊಮ್ಮೆ ಪಡಮಾಡುತ್ತಾ, ಒಂದಷ್ಟು ಕಾಲ 86 ದಾಟಿ 100 ಸಂವತ್ಸರಗಳು ದಾಟಿ ನಿಮ್ಮ ಆಶೀರ್ವಾದ, ನಿಮ್ಮ ಸಲಹೆ, ನಿಮ್ಮ ಸಹಾಯ, ನಿಮ್ಮ ಸಹಕಾರ, ನಿಮ್ಮ ಆದೇಶವಾಣಿಗಳು ನಮಗೆ ದೊರೆಯಲಿ ಅನ್ನುವಂತಹ ಮಾತುಗಳ ಜೊತೆಗೆ ನಿಮ್ಮನ್ನು ಅಭಿನಂದಿಸ್ತಾ, ಸನ್ಮಾನ್ಯ ಧರ್ಮಪಾಲ್ ದೇವಾಡಿಗವರು ದಯವಿಟ್ಟು ವೇದಿಕೆ ಬರಬೇಕು. ನಮ್ಮ ಒಬ್ಬರೊಬ್ಬರು ಮಾಜಿ ಅಧ್ಯಕ್ಷರು ನಮ್ಮೊಟ್ಟಿಗಿದ್ದಾರೆ, ಬನ್ನಿ ಸರ್. ಈ ಹೊತ್ತಿಗೆ ಇನ್ನೊಂದು ಮಾತನ್ನು ಹೇಳಬೇಕು ನಾನು, ಏನಂತಂದರೆ, ನಮ್ಮ ಸಂತೋಷ್ ಹೆಗಡೆ ಅವರಿಗೆ 1 ವಾರಕ್ಕೆ ಮೊದಲೇ ಬರ್ತ್ಡೇ ಬಂದಿದೆ. ಜೂನ್ 16 ಅವರ ಜನ್ಮದಿನ, ಇವತ್ತು ಜೂನ್ 8. 1 ವಾರಕ್ಕೆ ಮೊದಲಾಗಿಯೇ ನಾವು ಅವರ ಜನ್ಮ ದಿನೋತ್ಸವವನ್ನು ಆಚರಿಸ್ತೇವೆ. ಹೀಗೆ ದೇಶದ ಅತ್ಯಂತ ಶ್ರೇಷ್ಠ ವ್ಯಕ್ತಿಯ ಹೆಸರಿನ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಅಂತ ಭಾವಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಚಪ್ಪಾಳೆಯ ಜೊತೆಗೆ ವಿತ್ ಎ ವೆರಿ ಸ್ಟ್ಯಾಂಡಿಂಗ್ ಓವೇಷನ್ಸ್ ವಿ ಆರ್ ಆಫರಿಂಗ್. ಈ ಹಿಂದೆ ಡಾಕ್ಟರ್ BM ಹೆಗಡೆಯವರಿಗೆ, ಆನಂತರ ಪ್ರಕೃತಿಯನ್ನು ಆರಾಧಿಸ್ತಕ್ಕಂಥ ಡಾಕ್ಟರ್ ನಾಯರ್ ಅವರಿಗೆ, ಆನಂತರ ಸನ್ಮಾನ್ಯ ಡಾಕ್ಟರ್ ಶ್ರೀಧರನ್ ಅವರಿಗೆ ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಮತ್ತು ಅದರ ರೂವಾರಿಯಾಗಿರುವಂಥ ತೋನ್ಸೆ ಜಯಕೃಷ್ಣ ಎ ಶೆಟ್ಟಿ ಮತ್ತು ಇತರ ಅಧಿಕಾರಿ ವರ್ಗದವರಿಗೆ ನನ್ನ ಹೃದಯಪೂರ್ವ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಸುಂದರ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಶ್ರೀ ನಿತ್ಯಾನಂದ ಡಿ ಕೋಟ್ಯಾನ್ ಅವರೇ, ತೋನ್ಸೆ ಜಯಕೃಷ್ಣ ಎ ಶೆಟ್ಟಿ ಅವರೇ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ, ಶ್ರೀ ಕಿಶೋರ್ ಆಳ್ವಾ ಅವರೇ, ಶ್ರೀ ಐವನ್ ಡಿಸೋಜಾ ಅವರೇ, ಶ್ರೀ ಸುಮನ್ ತಲ್ವಾರ್ ಪೂಜಾರಿ ಅವರೇ, ಮುನ್ಕೂರ್ ಸುರೇಂದ್ರ ಸಾಲಿಯಾನ್ ಅವರೇ, ಹರೀಶ್ ಕುಮಾರ್ ಎಂ ಶೆಟ್ಟಿ ಅವರೇ, KP ಜಗದೀಶ್ ಅಧಿಕಾರಿ ಅವರೇ, GT ಆಚಾರ್ಯ ಮತ್ತು ಸುರೇಂದ್ರ ಮೆಂಡನ್ ಅವರೇ, ಸಭೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರೇ,
ನಿಮಗೂ ಕೂಡ ಮೊದಲಾಗಿ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಪ್ರಶಸ್ತಿಯನ್ನು ಪಡೆಯಲು ನಾನು ಅರ್ಹನೋ ಅಲ್ಲವೋ ಅನ್ನೋದು ನಾನು ಹೇಳಕ್ಕೆ ಹೋಗಲ್ಲ, ಅದು ನಿಮಗೆ ಬಿಟ್ಟದ್ದು. ಆದರೆ ನನಗೆ ಭಾಳ ಹೆಮ್ಮೆ ಆಗ್ತದೆ ಈ ಪ್ರಶಸ್ತಿಯನ್ನು ಸ್ವೀಕರಿಸಕ್ಕೆ. ದಿವಂಗತ ಜಾರ್ಜ್ ಫರ್ನಾಂಡಿಸ್ ಅವರ ಪರಿಚಯ ನನಗಿತ್ತು. ಆದರೆ ಅದರಲ್ಲಿ ಒಂದು ಘಟನೆಯನ್ನು ನಾನು ನಿಮ್ಮ ಮುಂದೆ ಇಡಬಯಸ್ತೇನೆ. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ನಾನು ಹಲವಾರು ರಾಜಕಾರಣಿಗಳ ಪರವಾಗಿ ಹೈಕೋರ್ಟಲ್ಲಿ ವಾದ ಮಾಡ್ತಾ ಇದ್ದೆ. ಅಟಲ್ ಬಿಹಾರಿ ವಾಜಪೇಯಿ, LK ಅದ್ವಾನಿ, ಮಧು ದಂಡವಟೆ, SN ಮಿಶ್ರಾ ಅವರು ಸಂಸತ್ ಸದಸ್ಯರಾಗಿದ್ದರು. ಆ ಸಮಯದಲ್ಲಿ ಅವರನ್ನು ಬಂಧನಕ್ಕೆ ತಗೊಳ್ತಾರೆ ಬೆಂಗಳೂರು ಜೈಲಲ್ಲಿದ್ದರು ಅವರು. ಆವಾಗ ಅವರ ಪರವಾಗಿ ರಾಮಾ ಜೋಯಿಸ್ ಅನ್ನೋ ಒಬ್ಬರು ಲಾಯರ್ ಅಪೇರ್ ಆಗ್ತಾಯಿದ್ರು. ಅವರು RSSಗೆ ಸೇರಿದವರಾಗಿದ್ದರು. ಆದ್ದರಿಂದ ಅವರನ್ನು ಬಂಧನಕ್ಕೆ ತಗೊಂಡ್ರು. ಆಮೇಲೆ ಯಾವ ಲಾಯರ್ ಕೂಡ ಹೋಗ್ತಾ ಇರಲಿಲ್ಲ ಅವರ ಪರವಾಗಿ ವಾದ ಮಾಡೋಕ್ಕೆ. ನನ್ನನ್ನು ಬಂದು ಕೇಳಿದರು, ನಾನು ಸರಿ ಅಂದೆ, ಒಪ್ಕೊಂಡೆ. 75ರ ಕೊನೆಯಿಂದ ಎಮರ್ಜೆನ್ಸಿ ಮುಗಿಯುವವರೆಗೆ 77ರವರೆಗೆ ಅವರ ವಾದ ನಡೀತಾ ಇತ್ತು. ಕರ್ನಾಟಕ ಹೈಕೋರ್ಟಲ್ಲಿ ಅವರ ಖುಲಾಸೆ ಆಗಿತ್ತು, ಮತ್ತು ಸುಪ್ರೀಂ ಕೋರ್ಟಲ್ಲಿ ಅದು ರಿವರ್ಸ್ ಆಯಿತು. ಮತ್ತು 77ರಲ್ಲಿ ತುರ್ತು ಪರಿಸ್ಥಿತಿ ವಾಪಸ್ ಪಡ್ಕೊಂಡ್ರು. ಈ ಸಮಯದಲ್ಲಿ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಒಂದು ಸಲ ನಾನು ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡೋಕ್ಕೆ ಡೆಲ್ಲಿಗೆ ಹೋಗಿ ಒಂದು ಹೋಟ್ಲಲ್ಲಿದ್ದೆ. ಆವಾಗ ನನಗೆ ಒಂದು ಕರೆ ಬಂತು. CGK ರೆಡ್ಡಿ ಅನ್ನೋರು ಜಾರ್ಜ್ ಫರ್ನಾಂಡಿಸ್ ಅವರ ಆಪ್ತ ಮಿತ್ರರಾಗಿದ್ದರು. ಹಿಂದೂ ಪೇಪರ್ನ ಚೀಫ್ ಕರೆಸ್ಪಾಂಡೆಂಟ್ ಕೂಡ ಆಗಿದ್ದರು. ಅವ್ರು ನನ್ನ ಫೋನ್ ಮಾಡಿ ಹೇಳಿದರು, ಜಾರ್ಜ್ ಫರ್ನಾಂಡಿಸ್ ಅವರು ನಿಮ್ಮನ್ನು ಭೇಟಿ ಮಾಡೋಕ್ಕೆ ಇಷ್ಟಪಡ್ತಾರೆ, ನಾನು ಕರ್ಕೊಂಡು ಹೋಗ್ತೇನೆ ಅವರು ಇದ್ದಲ್ಲಿಗೆ ಅಂತ ಹೇಳಿದರು. ನಾನು ಸರಿ ಅಂದೆ. CK ರೆಡ್ಡಿಯವರು ನನ್ನ ರೂಮಿಗೆ ಬಂದರು ಹೋಟ್ಲಲ್ಲಿ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ. ಬಂದವರು ಹೇಳಿದರು, ನಾನು ಬರಲ್ಲ, ಯಾಕೆಂದರೆ ನನ್ನ ಮೇಲೆ ಅರೆಸ್ಟ್ ವಾರೆಂಟ್ ಇದೆ, ನಿಮಗೊಂದು ಗಾಡಿ ತಂದಿದ್ದೇನೆ, ನೀವು ಆ ಗಾಡಿಯಲ್ಲಿ ಹೋಗಿ ಜಾರ್ಜ್ ಫರ್ನಾಂಡಿಸ್ ಅವರನ್ನು ಭೇಟಿ ಮಾಡಿ ಅಂತ ಹೇಳಿದರು. ಸರಿ ಅಂದೆ. ನಾನು ಹೋದೆ. ಆ ಕಾರಲ್ಲಿ ಡೆಲ್ಲಿಯ ಅರ್ಧ ಜಾಗವನ್ನೆಲ್ಲ ಸುತ್ತಿ ಕರ್ಕೊಂಡು ಹೋದರು ನನ್ನನ್ನು. ಯಾಕಂದರೆ ಜಾರ್ಜ್ ಫರ್ನಾಂಡಿಸ್ ವಿರುದ್ಧ ಕೂಡ ಅರೆಸ್ಟ್ ವಾರೆಂಟ್ ಇತ್ತು. ಆವಾಗ ಒಂದು ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಹಿಂದಿನ ಗೋಡೆ ಹಾರಿಸಿ ಆ ಕಡೆ ಮನೆಗೆ ಹೋಗಿ ಕರ್ಕೊಂಡು ಹೋದರು. ಅಲ್ಲಿ ನಮ್ಮ ಭೇಟಿ ಆಯಿತು, ಭಾಳ ಹೊತ್ತು ಮಾತಾಡಿದ್ದಾಯಿತು. ಮತ್ತು ಅಲ್ಲಿಂದ ಬಂದೆ. ಆ ನಂತರ CGK ರೆಡ್ಡಿಯವರ ಬಂಧನ ಆಯಿತು, ಜಾರ್ಜ್ ಫರ್ನಾಂಡಿಸ್ ಅವರ ಬಂಧನ ಕೂಡ ಆಯಿತು ಆ ಸಮಯದಲ್ಲಿ. ತದನಂತರ ಕೂಡ ಎಮರ್ಜೆನ್ಸಿ ಮುಗಿದ ನಂತರ ಕೂಡ ಅವ್ರ ಜೊತೆ ಸಂಪರ್ಕ ಇತ್ತು. ಅವರಿಬ್ಬರು ಸಹೋದರರು ಲಾರೆನ್ಸ್ ಫರ್ನಾಂಡಿಸ್, ಮೈಕಲ್ ಫರ್ನಾಂಡಿಸ್ ಅವರ ಪರಿಚಯ ಕೂಡ ನನಗೆ ಇತ್ತು. ಆದ್ದರಿಂದ ಅವರ ಹೆಸರಿನಲ್ಲಿ ಕೊಡುವಂಥ ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸೋಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ಅದೇ ರೀತಿ ಬಂಧುಗಳೇ, ತೋನ್ಸೆ ಜಯಕೃಷ್ಣ ಶೆಟ್ಟಿಯವರು ಸ್ಥಾಪನೆ ಮಾಡಿದಂಥ ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿಯವರು ಕೂಡ ಭಾಳ ಅದ್ಭುತ ಕೆಲಸವನ್ನು ಈ 2 ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ. ಭಾಳ ವರ್ಷದಿಂದ ಈ ಜನಪ್ರಿಯ ಕೆಲಸಗಳು ನಡೀತಾ ಇವೆ. ಅದರ ಬಗ್ಗೆ ನಾನು ಜಾಸ್ತಿ ಹೇಳಬೇಕಾಗಿಲ್ಲ, ಈವಾಗಲೇ ಅದರ ಬಗ್ಗೆ ನಿಮಗೆ ಜಾಸ್ತಿ ಮಾಹಿತಿ ಇದೆ. ಮತ್ತು ಇದೇ ಊರಿನವರಾದ್ದರಿಂದ ನಿಮಗೆ ಅದರ ಬಗ್ಗೆ ಮಾಹಿತಿ ಇದೆ. ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಕ್ಯಾರಿಂಗ್ ಕೋಲ್ ಟು ನ್ಯೂ ಕಾಸಲ್ ಅಂತ. ನ್ಯೂ ಕಾಸಲಲ್ಲಿದ್ದಂಥ ಕಲ್ಲಿದ್ದಲಿಗೆ ಬೇರೆ ಹೊರಗಿನ ಕಲ್ಲಿದ್ದಲಿನ ಅಗತ್ಯ ಇಲ್ಲ, ಆದರೂ ಕೂಡ ಅದನ್ನು ಅಲ್ಲಿ ತಗೊಂಡೋದ್ರೆ ಅದರ ಅರ್ಥ ಬೇರೆ ಆಗ್ತದೆ ಅಂತ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ, ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಿಮಗೂ ನಿಮ್ಮ ಸಂಸ್ಥೆಗೂ ಕೂಡ ನನ್ನ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗೆ ಅನಿಸಿದ್ದು, ಅಷ್ಟರವರೆಗೆ ನಾನೊಬ್ಬ ಕೂಪ ಮಂಡುಕನಾಗಿದ್ದೆ. ಸಮಾಜದಲ್ಲಿ ಆಗಿ ಹೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ನಾನು ಸುಖವಾಗಿದ್ದೆ, ಭಾಳಷ್ಟು ಜನರು ಸುಖವಾಗಿದ್ದರಂತ ತಿಳ್ಕೊಂಡಂಥ ವ್ಯಕ್ತಿ ನಾನು. ಲೋಕಾಯುಕ್ತಕ್ಕೆ ಬಂದ ಸ್ವಲ್ಪ ಸಮಯದಲ್ಲೇ ಭಾಳಷ್ಟು ಅನ್ಯಾಯವನ್ನು ಕಂಡೆ.
ಅದು ಕೂಡ ಸಂವಿಧಾನದಲ್ಲಿ ಜನರ ಸೇವೆಗಾಗಿ ಸೃಷ್ಟಿ ಮಾಡಿದಂಥ ಸಂಸ್ಥೆಗಳಿಂದ. ಅದು ಶಾಸಕಾಂಗವೇ ಇರ್ಬೋದು, ಕಾರ್ಯಾಂಗವೇ ಇರ್ಬೋದು, ನ್ಯಾಯಾಂಗವೇ ಇರ್ಬೋದು. ಭಾಳಷ್ಟು ಅನ್ಯಾಯವನ್ನು ಕಂಡೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವರನ್ನು ಗುರುತಿಸಿ ಪುರಸ್ಕರಿಸ್ತಾ ಇತ್ತು, ತಪ್ಪು ಮಾಡಿದ್ದವ್ರಿಗೆ ಶಿಕ್ಷೆ ಕೊಡ್ತಾ ಇತ್ತು. ಅದು ಕೋರ್ಟ್ ಶಿಕ್ಷೆ ಅಲ್ಲ. ಉದಾಹರಣೆಗೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ವಯಸ್ಸಾದವರಿಗೆ, ನಾನು ಚಿಕ್ಕವನಾಗಿದ್ದಾಗ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು, ಆ ಮನೆ ಹತ್ತಿರ ಹೋಗಬೇಡ ಅಂತ. ಅದೊಂದು ಸಾಮಾಜಿಕ ಶಿಕ್ಷೆ ಆಗಿತ್ತು. ಅದು ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬಕ್ಕೂ ಆಗ್ತಾ ಇತ್ತು. ಆದ್ದರಿಂದ ಜನರು ತಪ್ಪು ಮಾಡೋಕ್ಕೆ ಹೆದರ್ತಾ ಇದ್ದರು. ಇವತ್ತು ಆ ಸಮಾಜದ ಭಾವನೆಯಲ್ಲಿ ಅಂಥ ಬದಲಾವಣೆ ಬಂದಿದೆ. ಆ ಸಮಾಜ ಇವತ್ತು ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ. ಇವತ್ತು ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬಂದಂಥ ವ್ಯಕ್ತಿಗಳಿಗೆ ಹಾರ ಹಾಕೋಕ್ಕೆ ಏರ್ಪೋರ್ಟಿಗೆ ಹೋಗ್ತಾರೆ, ಬಸ್ ಸ್ಟೇಷನ್ಗೆ ಹೋಗ್ತಾರೆ, ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ. ಹೂವಿನ ಹಾರ ಅಲ್ಲ, ಸೇಬಿನ ಹಾರ ಹಾಕ್ತಾರೆ, ಜೈಕಾರ ಹಾಕ್ತಾರೆ. ಅಂಥವರು ಅಧಿಕಾರಕ್ಕೂ ಬರ್ತಾರೆ. ಏನು ಸಂದೇಶ ನಾವು ಕಳಿಸ್ತಾ ಇದ್ದೇವೆ? ಸಮಾಜ ಇವತ್ತು ಕೂಡ ಅಂಥವರನ್ನು ಬಹಿಷ್ಕರಿಸ್ತಾ ಇದ್ದರೆ ಇವತ್ತು ಸಮಾಜದಲ್ಲಿ ಒಳ್ಳೆಯವರಿಗೆ ಒಳ್ಳೆಯ ಜಾಗ ಸಿಗ್ತಾ ಇತ್ತು. ಆದರೆ ಅದಿಲ್ಲ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲಿ ಯೋಚನೆ ಮಾಡಿದಾಗ ನನಗೆ ಅನಿಸಿದ್ದು, ಒಂದು ರೋಗ, ದುರಾಸೆ ಅನ್ನುವ ರೋಗ. ಈ ರೋಗಕ್ಕೆ ಮಿತಿ ಇಲ್ಲ. ಎಷ್ಟು ಮಾಡಿದರೂ ಸಾಲಲ್ಲ, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಈ ದುರಾಸೆಯ ಅಭಿವೃದ್ಧಿ ಬಗ್ಗೆ, ಈ ಪದ ಬೇಕಂತಲೇ ಬಳಸ್ತಾ ಇದ್ದೇನೆ, ಅಭಿವೃದ್ಧಿ ಬಗ್ಗೆ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. 50ನೇ ದಶಕದಲ್ಲಿ ನೂರಾರು ಹಗರಣಗಳು ನಡೆದವು. ಅದರಲ್ಲಿ ಒಂದು ಹಗರಣದ ಉದಾಹರಣೆ ನಿಮ್ಗೆ ಕೊಡ್ತೇನೆ. ಜೀಪ್ ಹಗರಣ ಅಂತ. ಪರದೇಶದಿಂದ ಜೀಪ್ ವಾಹನವನ್ನು ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟಲ್ಲಿ ಅಧಿಕಾರದಲ್ಲಿದ್ದಂಥ ಕೆಲವರು 52 ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದರು 50ನೇ ದಶಕದಲ್ಲಿ. ತದನಂತರದ ದಶಕದಲ್ಲಿ ಒಂದು ಉದಾಹರಣೆ, ಅದು ಬೋಫರ್ಸ್ ಅನ್ನುವ ಒಂದು ಪರದೇಶದಿಂದ ನಮ್ಮ ಯೋಧರಿಗೆ ಆಯುಧವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟಲ್ಲಿ ಒಂದು ಹಗರಣದಲ್ಲಿ ಕೆಲವು ಅಧಿಕಾರದಲ್ಲಿದ್ದವರು 64 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. ತದನಂತರದ ದಶಕದಲ್ಲಿ, ಆ ದಶಕದಲ್ಲಿ ಸಾವಿರಾರು ಹಗರಣಗಳು ನಡೆದಿರಬೇಕು, ತದನಂತರ ಕೂಡ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇರಬೇಕು. ಆ ದಶಕದಲ್ಲಿ ಆದ ಹಗರಣ ಕಾಮನ್ವೆಲ್ತ್ ಗೇಮ್ಸ್ ಅನ್ನುವ ಒಂದು ಹಗರಣ. ಅದರಲ್ಲಿ 70,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. ಈ ಸಂಖ್ಯೆಗಳು ನಾನು ಸೃಷ್ಟಿ ಮಾಡಿದ್ದಲ್ಲ, ಗೂಗಲ್ಗೆ ಹೋಗಿ ನೋಡಿ, ಅದರಲ್ಲಿದೆ. ಜೀಪ್ ಹಗರಣ, ಬೋಫರ್ಸ್, ಕಾಮನ್ವೆಲ್ತ್ ಗೇಮ್ಸ್, ತದನಂತರ 2G ಅನ್ನೋ ಒಂದು ಹಗರಣದಲ್ಲಿ 1,76,000 ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ. ಆ ದಶಕದಲ್ಲಿ ಸಾವಿರಾರು ಹಗರಣಗಳು ನಡೆದವು. ತದನಂತರ ದಶಕದಲ್ಲಿ 2G ಕೋಲ್ಗೇಟ್ ಅನ್ನೋ ಒಂದು ಹಗರಣ ಬಂತು. ಅದರಲ್ಲಿ 1,86,000 ಕೋಟಿ ರೂಪಾಯಿ. ಬಂಧುಗಳೇ, ಇಷ್ಟೊಂದು ಹಣ ಒಂದು ಹಗರಣದಲ್ಲಿ ಸೋರ್ಕೊಂಡು ಹೋಗಿದ್ರೆ, ಆ ದಶಕದಲ್ಲಿ ಆದಂಥ ಎಲ್ಲ ಹಗರಣದಲ್ಲಿ ಸೋರ್ಕೊಂಡು ಹೋದಂಥ ಹಣಕ್ಕೆ ಲೆಕ್ಕ ಹಾಕಿದರೆ ಎಷ್ಟಾಗ್ಬೋದು ಸ್ವಲ್ಪ ಯೋಚನೆ ಮಾಡಿ. 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿಯವರು ಮೈಸೂರಲ್ಲಿ ಬಹಿರಂಗವಾಗಿ ಹೇಳಿದಂಥ ಮಾತು, ಅಂದು 85ರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂಥ 1 ರೂಪಾಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು 15 ಪೈಸೆ. ಪ್ರಧಾನಮಂತ್ರಿಗಳು ಹೇಳಿದ ಮಾತು, ಇದೂ ಗೂಗಲಲ್ಲಿದೆ. ಈ ಸಂಖ್ಯೆಗಳೆಲ್ಲ ವಿಚಾರಣೆ ನಂತರ ಕೇಂದ್ರ ಸರ್ಕಾರಕ್ಕೆ ವರದಿ ಮೂಲಕ ಕೊಟ್ಟಂಥ ಒಬ್ಬ ಸಂವಿಧಾನದ ಅಧಿಕಾರಿ, CAG, ದ ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಅವರು ತಮ್ಮ ವರದಿಯಲ್ಲಿ ಹೇಳಿದಂಥ ಮಾತು. ಯಾವ ರೀತಿಯಲ್ಲಿ ಮುಂದಕ್ಕೆ ಆರ್ಥಿಕ ಪರಿಸ್ಥಿತಿ ಉದ್ಧಾರ ಆಗ್ಬೋದು? ಹೌದು, ಇವತ್ತು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 4ನೇ ಆರ್ಥಿಕ ದೇಶ ಆಗಿದ್ದೇವೆ. ಆದರೆ ಇಂಥ ಹಗರಣಗಳು ನಡೆಯದೇ ಇದ್ದರೆ ಏನಾಗ್ತಾ ಇತ್ತು ಸ್ವಲ್ಪ ಯೋಚನೆ ಮಾಡಿ. ಇದರಲ್ಲಿ ಕಷ್ಟಪಡುವವರು ಯಾರು? ಕೊನೆ ಹಂತದಲ್ಲಿರುವಂಥ ವ್ಯಕ್ತಿ, ಸರ್ಕಾರದಿಂದ ಬರಬೇಕಾದಂಥ ಸೌಲಭ್ಯಗಳನ್ನು ಪಡೀಬೇಕಾದಂಥ ವ್ಯಕ್ತಿ. ಅಂಥವರಿಗೆ ಅದರ ಏಟು ಬೀಳುವುದು, ಶ್ರೀಮಂತರಿಗೆ ಏಟು ಬೀಳಲ್ಲ. ಬಂಧುಗಳೇ, ಈ ದುರಾಸೆಗೆ ದಾರಿ ಏನು? ಇದಕ್ಕೆ ಮದ್ದಿಲ್ಲ, ಶಸ್ತ್ರಚಿಕಿತ್ಸೆ ಇಲ್ಲ.
ಕೋರ್ಟಿನ ತೀರ್ಪಿಗೆ ಯಾರು ಹೆದರಲ್ಲ. ಯಾಕಂದರೆ ಇವತ್ತು ಒಂದು ಕೋರ್ಟಲ್ಲಿ ಶಿಕ್ಷೆ ಆಗಬೇಕು, ಮೊದಲನೇ ಕೋರ್ಟಲ್ಲಿ ಶಿಕ್ಷೆ ಆಗಬೇಕಾದ್ರೆ 15ರಿಂದ 20 ವರ್ಷ ಬೇಕು. ತದನಂತರ ಒಂದು ಮೇಲಿನ ಕೋರ್ಟ್, ಅಲ್ಲೂ ಒಂದಷ್ಟು 10-15 ವರ್ಷ. ತದನಂತರ ಸುಪ್ರೀಂ ಕೋರ್ಟ್, ಅಲ್ಲೊಂದು 15 ವರ್ಷ. ಕೊನೆ ಹಂತಕ್ಕೆ ತೀರ್ಪು ಬರುವಾಗ ಆ ಕಕ್ಷಿಗಾರ ಇರ್ತಾನೋ ಇಲ್ಲೋ. ನಾನೇ ಒಂದು ಸಲ ಕರ್ನಾಟಕ ಹೈಕೋರ್ಟಲ್ಲಿ ಮಾತಾಡ್ತಾ ಹೇಳಿದೆ, ಈ ಪರಿಸ್ಥಿತಿಯನ್ನು ಬದಲಾಯಿಸದಿದ್ದರೆ ಏನಾಗ್ಬೋದು, ಸ್ವಲ್ಪ ಯೋಚನೆ ಮಾಡಿ. ಗಂಡ ಹೆಂಡತಿ ನಡುವೆ ಜಗಳ, ಗಂಡನಿಗೆ 25 ವರ್ಷ, ಹೆಂಡತಿಗೆ 20 ವರ್ಷ, ಒಬ್ಬರು ಕೋರ್ಟಿಗೆ ಹೋಗ್ತಾರೆ ಡೈವೋರ್ಸಿಗೆ. ಕೊನೆ ಹಂತಕ್ಕೆ ಸುಪ್ರೀಂ ಕೋರ್ಟಿಂದ ಜಜ್ಮೆಂಟ್ ಬರುವಾಗ ಗಂಡನಿಗೆ 85 ವರ್ಷ ಆಗ್ತದೆ, ಹೆಂಡತಿಗೆ 80 ವರ್ಷ ಆಗ್ತದೆ. ಇದು ತೀರ್ಪೇನ್ರಿ? ನ್ಯಾಯಾಂಗದಲ್ಲಿ ಒಂದು ಮಾತಿದೆ, ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ. ಆದರೆ ಇವತ್ತಿನ ಪರಿಸ್ಥಿತಿಗೆ ಪೂರಕವಾಗಿ ಜಸ್ಟಿಸ್ ಹರಿಡ್ ಇಸ್ ಜಸ್ಟಿಸ್ ಬೆರಿಡ್ ಅಂತ ಇದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಬರೀ ದುರಾಸೆ ಅನ್ನೋ ಒಂದು ರೋಗ. ಇದಕ್ಕೆ ಯಾವ ಮದ್ದು ಇಲ್ಲ. ನನ್ನ ಅನಿಸಿಕೆಯಲ್ಲಿ ಇದಕ್ಕೆ ಒಂದೇ ಒಂದು ಮದ್ದು, ಅದು ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಮೌಲ್ಯ, ತೃಪ್ತಿ. ತೃಪ್ತಿ ಇದ್ದರೆ ದುರಾಸೆ ಬರಲ್ಲ. ದುರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದರೆ ಆ ತೃಪ್ತಿ ಆ ದುರಾಸೆಗೆ ಮಟ್ಟ ಆಗ್ತದೆ. ತೃಪ್ತಿ ಅಂದರೆ ಒಂದು ಹಂತಕ್ಕೆ ಕೆಲಸ ಸಿಕ್ತು, ಇನ್ನೇನು ಬೇಡ, ಸನ್ಯಾಸಿ ಆಗ್ತೇನೆ ಅಂತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಒಂದು ಗುಣ ಇರಬೇಕು. ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು, ಶ್ರೀಮಂತನಾಗಬೇಕು, ಏನೂ ತಪ್ಪಿಲ್ಲ, ಕೋಟ್ಯಾಂತರ ರೂಪಾಯಿ ಮಾಡಿ. ಆದರೆ ಇನ್ನೊಬ್ಬನ ಜೇಬಿ ಕೈ ಹಾಕಿ ಅಲ್ಲ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಅಲ್ಲ. ಅಂಥ ಸಂಪತ್ತಿನಿಂದ ಎಂದೂ ನಿದ್ದೆ ಬರಲ್ಲ. ಆ ಹಣವನ್ನು ಬ್ಯಾಂಕಲ್ಲಿ ಇಡೋಕ್ಕಾಗಲ್ಲ, ಮನೆಯಲ್ಲೇ ಇಟ್ಕೊಳ್ಬೇಕು. ಇನ್ನೊಬ್ಬರ ಮನೆಯಲ್ಲಿ ಇಟ್ಟಿದ್ರೆ ಅವ್ರು ಮತ್ತೆ ವಾಪಸ್ ಕೊಡಲ್ಲ. ಮನೆಯಲ್ಲೇ ಇಟ್ಟಿದ್ರೆ ಇಷ್ಟೊಂದು ಹಣ ಯಾವಾಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಬರ್ತಾರೋ, ಯಾವಾಗ IT ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೋ, ಯಾವಾಗ ದರೋಡೆಕೋರವ್ರು ಬರ್ತಾರೋ ಅನ್ನೋ ಯೋಚನೆ ಇದ್ದೇ ಇರ್ತದೆ. ಅಷ್ಟೊಂದು ಹಣ ಮನೆಯಲ್ಲಿ ನಗದಿದ್ದರೆ ಮಕ್ಕಳು ಮುಂದೆ ಏನಾಗ್ಬೋದು, ಅದರಿಂದ ನಿದ್ದೆ ಬರಲ್ಲ. ನಾನು ಭಾಳ ಹತ್ತಿರದಿಂದ ಕಂಡಿದ್ದೇನೆ. ಒಂದು 5-6 ತಿಂಗಳ ಹಿಂದ್ಗಡೆ ಟಿ ವಿಯಲ್ಲಿ ಒಂದು ನೋಡಿದೆ, ಒಬ್ಬ ದೊಡ್ಡ ಹುದ್ದೆಯಲ್ಲಿದ್ದಂಥ ವ್ಯಕ್ತಿ, ಅವನ ಮನೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವ್ರು ದಾಳಿ ಮಾಡ್ತಾರೆ. 252 ಕೋಟಿ ರೂಪಾಯಿ ಕಂತೆ 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 ಕಟ್ಟಿ ಕಬಾಟಲ್ಲಿದ್ದನ್ನು ಜಪ್ತಿ ಮಾಡ್ತಾರೆ. ಆತನಿಗೆ ಯಾವ ರೀತಿ ನಿದ್ದೆ ಬರ್ತಾ ಇತ್ತು ರೀ? ಅಕ್ರಮವಾಗಿ ಪಡೆದ ಸಂಪತ್ತಿನಿಂದ ಸಂತಸ ಬರಲ್ಲ, ನಿದ್ದೆ ಕೂಡ ಬರಲ್ಲ. ಕಾನೂನು ಚೌಕಟ್ಟಲ್ಲಿ ಕೋಟ್ಯಾಂತರ ರೂಪಾಯಿ ಮಾಡಿ legitimately earned wealth is no product of sin. Earn as much as you want, but never ever from wrongful means. ಬಂಧುಗಳೇ, ಈ ತೃಪ್ತಿ ಅನ್ನೋ ಗುಣ ಮೌಲ್ಯವನ್ನು ಅಂಗಡಿಯಲ್ಲಿ ಮಾಡಬೇಕಾಗಿಲ್ಲ. ಆದರೆ ಇವತ್ತು ಮಕ್ಕಳಲ್ಲಿ ಆ ಮೌಲ್ಯವನ್ನು ಯಾರು ಕಟ್ಟುವವರು? ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು, ಇದು ಮಾಡು, ಇದು ಮಾಡಬೇಡ ಅಂತ. ತಪ್ಪು ಮಾಡಿದರೆ ಏಟು ತಿಂದದ್ದು ನೆನಪಿದೆ. ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಮಾರಲ್ ಸೈನ್ಸ್. ಅದು ನನ್ನ ಪೋಷಕರು ಹೇಳಿದ್ದನ್ನು ಒತ್ತಿ ಒತ್ತಿ ಹೇಳ್ತಾ ಇತ್ತು. ಇವತ್ತು ಭಾಳಷ್ಟು ಗಂಡ ಹೆಂಡತಿಗೆ ಇಬ್ಬರು ಕೆಲಸ ಮಾಡುವವರು. ಕೆಲಸ ಅಂದ್ರೇನು? ರೋಗ. ಅಲ್ಲೊಂದು ಪ್ರಮೋಷನ್ ಆಗಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು, ಅದಕ್ಕೆ ಅರ್ಹನಂತ ತೋರಿಸ್ಬೇಕಂತ ಆಫೀಸ್ನ ತಲೆನೋವನ್ನು ಮನೆಗೆ ತರ್ತಾರೆ. ಲ್ಯಾಪ್ಟಾಪಲ್ಲಿ ರಾತ್ರಿ ಎಲ್ಲ ಕುಳಿತು ಕೆಲಸ ಮಾಡ್ತಾ ಇರ್ತಾರೆ. ಕೆಲಸಕ್ಕೆ ಹೋಗದವರು ಸೀರಿಯಲ್ ನೋಡ್ತಾ ಇರ್ತಾರೆ ಟಿ ವಿಯಲ್ಲಿ. ಮಕ್ಕಳಿಗೊಂದು ಐಫೋನ್ ಕೊಟ್ಟಿರ್ತಾರೆ, ಆ ಐಫೋನ್ನಲ್ಲಿ ಯಾವ ಮೌಲ್ಯನೂ ಇಲ್ಲ. ಯಾರು ಕಲಿಸುವವ್ರಿ ಮಕ್ಕಳಿಗೆ? ಈ ಒಂದು ದೊಡ್ಡ ಸಾಮಾಜಿಕ ಬದಲಾವಣೆ ಬರಬೇಕು ಬಂಧುಗಳೇ. ಸ್ವಲ್ಪ ಮಕ್ಕಳ ಜೊತೆ ಸಂಪರ್ಕ ಇಟ್ಕೊಳ್ಬೇಕು. ಮಕ್ಕಳಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ತೋರಿಸ್ಕೊಳ್ಬೇಕು. ಶಾಲೆಯಿಂದ ಬಂದ ನಂತರ ಇವತ್ತು ಏನು ಮಾಡಿದೆಯೋ ಶಾಲೆಯಲ್ಲಿ ಅಂತ ಅವ್ರ ಜೊತೆ ಚರ್ಚೆ ಮಾಡಬೇಕು. ಆವಾಗ ಹಿಂದೆ ಇದ್ದಂಥ ಸಮಾಜವನ್ನು ಸೃಷ್ಟಿ ಮಾಡ್ಬೋದು. ಬಂಧುಗಳೇ, ಈ ಪ್ರಯತ್ನ ಆಗಬೇಕು. ನನ್ನೊಬ್ಬನಿಂದ ಬದಲಾವಣೆ ಬಂದರೆ ಏನು ಪ್ರಯೋಜನ ಅಂತ ಹೇಳಕ್ಕೆ ಬೇಡ.
ಈ ಬದಲಾವಣೆ ತರುವಂಥ ಪ್ರಯತ್ನ ಮಾಡಿ. ನಾನು ನಿಮ್ಮ ಮುಂದೆ ಧೈರ್ಯವಾಗಿ ಹೇಳ್ತೇನೆ, ನನ್ನ ಕಾನೂನು ಚೌಕಟ್ಟಲ್ಲಿ ಪಡೆದಂಥ ಸಂಪತ್ತಿನಿಂದ 1 ರೂಪಾಯಿ ಕೂಡ ನಾನು ಯಾರಿಂದಲೂ ಮಾಡಿಲ್ಲ. ಇಲ್ಲದಿದ್ದರೆ ಇಷ್ಟೊತ್ತು ನಾನಿಲ್ಲಿ ನಿಲ್ತಾ ಇರಲಿಲ್ಲ. ಇವಾಗಲೇ ಹೇಳಿದಂಗೆ 3 ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ, 8 ಮಂತ್ರಿಗಳ ವರದಿ ಕೊಟ್ಟಿದ್ದೇನೆ, 150ಕ್ಕೂ ಜಾಸ್ತಿ ಅಧಿಕಾರಿಗಳು, IAS IPS, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ಸ್ಗಳೆಲ್ಲ ಇಲ್ಲೇ ತೃಪ್ತಿ ಪಡೆಯುವಂತಹ ಒಂದು ಮೌಲ್ಯ. ನಾನು ಮಕ್ಕಳಿಗೆ ಹೇಳ್ತಾ ಇರ್ತೇನೆ, ನಾನು ಇವಾಗಲೇ ಇವರು ಹೇಳಿದಂಗೆ 1853 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. 85 ವರ್ಷ ವಯಸ್ಸು. ಬಸ್ಸಲ್ಲಿ ಹೋಗ್ತೇನೆ, ಟ್ರೈನಲ್ಲಿ ಹೋಗ್ತೇನೆ, ಪ್ಲೇನಲ್ಲಿ ಹೋಗ್ತೇನೆ. ನನ್ನ ಸ್ವಂತ ಖರ್ಚಲ್ಲಿ 1 ರೂಪಾಯಿ ಯಾರಿಂದಲೇ ತಗೊಳ್ಳಲ್ಲ. ಅಲ್ಲೇ ಪ್ರಯತ್ನ ಮಾಡ್ತೇನೆ, ಮಕ್ಕಳ ಜೊತೆ ಇದೇ ಮಾತನ್ನಾಡಿ, ಅವ್ರ ಜೊತೆ ಸಂವಾದ ಮಾಡಿ, ಅವರ ವಿಚಾರವನ್ನು ತಿಳ್ಕೊಂಡು ಅದಕ್ಕೆ ಸರಿದಾರಿಯಲ್ಲಿ ಇರದೇ ಇದ್ದರೆ ಅದಕ್ಕೆ ಬೇಕಾದಂಥ ಉತ್ತರ ಕೊಟ್ಟು ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಬಂಧುಗಳೇ, ಈ ಮೌಲ್ಯ ತೃಪ್ತಿ ಜೊತೆ ಇನ್ನೊಂದು ಮೌಲ್ಯದ ಅಗತ್ಯ ಇದೆ, ಅದು ಮಾನವೀಯತೆ. ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ. ಮಾನವ ಅನ್ನುವ ಗುಂಪೇ ಸೈನ್ಸಲ್ಲಿ ಇಲ್ಲ. ಸೈನ್ಸಲ್ಲಿ ನಾವು ಹುಟ್ಟುವುದು ಹೋಮೋಸೆಪಿಯನ್ಸ್ ಅನ್ನೋ ಒಂದು ಗುಂಪಿಗೆ, ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ. ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಮೌಲ್ಯ. ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕಾದ್ರೆ ಮಾನವೀಯತೆ ಇರಬೇಕು. ನಮ್ಮ ಹಿರಿಯರು ಗುರುಗಳು ಬರೆದಿದ್ದಾರೆ, ಏನೇ ಆಗು ನಿನಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗು ಅಂತಾರೆ. ಅದಕ್ಕೆ ಪೂರಕವಾಗಿ ನಾನು ನನ್ನದೇ ಒಂದು ಸಂದೇಶವನ್ನು ಮಕ್ಕಳಿಗೆ ಕೊಡ್ತಾ ಇರ್ತೇನೆ. ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ದರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ತರೆ ಅದಕ್ಕೆ ಮೇಲ್ಪಟ್ಟಂಥ ಗೌರವ ಯಾವುದೂ ಇಲ್ಲ. ಬಂಧುಗಳೇ, ಇದೇ ರೀತಿ ಆ ಹಣದ ಮೊತ್ತ ಕೋಟಿಗೂ ಹೋದರೆ ಸಮಾಜದಲ್ಲಿ ಶಾಂತಿ ಇರಲ್ಲ. ಯಾರಿಗೆ ಹೋಗಬೇಕಾಗಿತ್ತೋ ಆ ಹಣ ಅವ್ರಿಗೆ ಸಿಗದೇ ಇದ್ದರೆ ಒಂದು ದಿವಸ ಕ್ರಾಂತಿ ಆಗ್ಬೋದು. ಕ್ರಾಂತಿ ಆದರೆ ಈ ದೇಶದಲ್ಲಿ ಭಾಷೆಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ 25 ಬೇರೆ ದೇಶ ಆಗ್ಬೋದು. ಪ್ರಯತ್ನಗಳು ನಡೀತಾ ಇವೆ. ನಮಗೂ ಭಾರತದ ಇತರ ರಾಜ್ಯಗಳ ಸಂಸ್ಕೃತಿಗೂ ಸಂಬಂಧ ಇಲ್ಲ, ನಮ್ಮದು ಬೇರೆನೇ ದೇಶ ಆಗಬೇಕು ಅಂತ. ಇವತ್ತು ಕಾವೇರಿ ನೀರಿನ ಬಗ್ಗೆ ನಾವು ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡ್ತಾ ಇದ್ದೇವೆ. ನಾಳೆ ಕ್ರಾಂತಿ ಆದರೆ ರಣರಂಗದಲ್ಲಿ ಮಾಡಬೇಕಾದೀತು. ಸ್ವಲ್ಪ ಯೋಚನೆ ಮಾಡಿ, ಮುಂದೆ ಭವಿಷ್ಯ ಯಾವ ರೀತಿ ಇರಬಹುದು, ಅದನ್ನು ಯಾವ ರೀತಿಯಲ್ಲಿ ತಡೆ ಹಿಡಿಬಹುದು ಅನ್ನೋದು ನಾನು ನಿಮ್ಮ ಮುಂದೆ ಇಡಬಯಸ್ತೇನೆ. ಈ 2 ಮೌಲ್ಯಗಳನ್ನು ಇಟ್ಕೊಳ್ಳಿ, ತೃಪ್ತಿ ಮತ್ತು ಮಾನವೀಯತೆ. ನನ್ನ 5 ವರ್ಷ ಒಂದು ನಿರೂಪಕರು ಒಂದು ಮಾತು ಹೇಳಿದರು, ನಾನು ರಾಜೀನಾಮೆ ಕೊಟ್ಟು ಹೋದೆ ಅಂತ. ಹೌದು, 2010ರಲ್ಲಿ ಗಣಿ ವಿಚಾರಣೆ ನಡೀತಾ ಇದ್ದಾಗ ಒಬ್ಬರು ಮಂತ್ರಿ ಕಾರವಾರಿಗೆ ಹೋಗ್ತಾರೆ. ಕಾರವಾರಲ್ಲಿ ಒಬ್ಬ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಧಿಕಾರಿ ನನ್ನ ಜೊತೆ ಕೆಲಸ ಮಾಡ್ತಾಯಿದ್ರು ಲೋಕಾಯುಕ್ತದಲ್ಲಿ. ಅಲ್ಲಿ ಒಂದು ರಾತ್ರಿ 90 ಲಾರಿಗಳನ್ನು ಸೀಸ್ ಮಾಡಿ ಸುಮಾರು 2 ಮಿಲಿಯನ್ ಮೆಟ್ರಿಕ್ ಟನ್ ಅದನ್ನು ಬಿಳಿಕೆರೆ ಅನ್ನುವ ಬಂದರಲ್ಲಿ ದಾಸ್ತಾನು ಮಾಡಿದ್ದರು. ಸ್ವಲ್ಪ ಸಮಯದ ನಂತರ ಅಲ್ಲಿ ಹೋದರೆ ಒಂದು ಹರಳು ಸಿಗಲಿಲ್ಲ, ಎಲ್ಲ ಮಾಯ ಆಗಿತ್ತು. ಆ ವಿಚಾರಣೆ ನಡೆಯುವಾಗ ಮಂತ್ರಿ ಕಾರವಾರಿಗೆ ಹೋಗ್ತಾರೆ. ಅವರು ನನ್ನ ಅಧಿಕಾರಿಯನ್ನೇ ಫೋನ್ ಮಾಡಿ ಬಂದು ನನ್ನನ್ನು ಭೇಟಿ ಮಾಡಿ ಅಂತಾರೆ. ಅವ್ರು ಹೇಳ್ತಾರೆ, ನೀವು ಎಲ್ಲಿದ್ದೀರಿ ಸರ್ ಅಂತ. ಅವರೊಂದು ಅಡ್ರೆಸ್ ಕೊಡ್ತಾರೆ. ಆ ಅಡ್ರೆಸ್ಸಿನ ಬಗ್ಗೆ ಈ ಅಧಿಕಾರಿ ಹೇಳ್ತಾರೆ, ನನಗೆ ಅಲ್ಲಿ ಬರೋಕ್ಕಾಗಲ್ಲ, ಆ ಬಿಲ್ಡಿಂಗ್ ಮಾಲೀಕರ ವಿರುದ್ಧ ನಾವು ಚಾರ್ಜ್ ಶೀಟ್ ಹಾಕಿದ್ದೇವೆ, ನನ್ನನ್ನು ಅಲ್ಲಿ ಕಂಡ್ರೆ ತಪ್ಪು ತಿಳುವಳಿಕೆ ಬರ್ತದೆ ಜನರಿಗೆ, ನೀವು ಇನ್ನೆಲ್ಲಾದರೂ ಸರ್ಕಾರಿ ಬಿಲ್ಡಿಂಗಿಗೆ ಬಂದು ನನ್ನನ್ನು ಕರೀರಿ ಬರ್ತೇನೆ ಅಂತ. ಇಲ್ಲ, ಮಂತ್ರಿಯವರು ಹಠ ಹಿಡಿದ್ರು ಅಲ್ಲೇ ಬರಬೇಕಂತ. ಇವರು ಸ್ವಲ್ಪ ಜೋರಾಗಿ ಇಲ್ಲ ಬರಲ್ಲ ಅಂತ ಹೇಳಿದರು. ಆವಾಗ ಮಂತ್ರಿಗಳು ಚೀಫ್ ಸೆಕ್ರೆಟ್ರಿಗೆ ಫೋನಲ್ಲಿ ಮಾತಾಡಿ ಆ ಅಧಿಕಾರಿಯನ್ನು ಅಮಾನತಲ್ಲಿಡ್ತಾರೆ. ಆವಾಗ ನಾನು ಚೀಫ್ ಸೆಕ್ರೆಟ್ರಿಗೆ ಹೇಳಿದೆ, ನನ್ನ ಹತ್ರ ಒಂದು ಮಾತು ಕೇಳ್ಬೋದಿತ್ತಲ್ಲ, ನನ್ನ ಜೊತೆ ಕೆಲಸ ಮಾಡ್ತಾಯಿದ್ದೆ ಅಂತ ಅಧಿಕಾರಿ. ನಾನು ಆದೇಶ ಹೊರಗಡೆ ಮಾಡಿ ಆಯಿತು, ಆದ್ದರಿಂದ ನನಗೇನು ಮಾಡೋಕ್ಕಾಗಲ್ಲ ಅಂತಾರೆ. ಆವಾಗ ನಾನು ಗವರ್ನರ್ಗೆ ಪತ್ರ ಬರೆದೆ, ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಂಥ ಪ್ರಾಮಾಣಿಕ ವ್ಯಕ್ತಿಯನ್ನು
ಅಮಾನತು ಮಾಡುವಾಗ ನನ್ನನ್ನು ಕೇಳಿದೆ. ನನಗೆ ಅಂತ ಅವರನ್ನು ರಕ್ಷಿಸುವಂಥ ಅಧಿಕಾರ ಇಲ್ಲದೆ ಇದ್ದರೆ ನಾನು ಈ ಹುದ್ದೆಯಲ್ಲಿ ಇರೋಕ್ಕೆ ಅರ್ಹನಲ್ಲ ಅಂತ ನಾನು ರಾಜೀನಾಮೆ ಕೊಟ್ಟೆ. ಸುಮಾರು 1 ವಾರ ನಾನು ಆಫೀಸಿಗೆ ಹೋಗಿಲ್ಲ. ನಾನು ರಾಜೀನಾಮೆ ಗವರ್ನರಿಗೆ ಕೊಟ್ಟೆ. ಗವರ್ನರ್ ಬೇರೆ ಪಕ್ಷಕ್ಕೆ ಸೇರಿದವರಾಗಿದ್ದರು. ಅವ್ರು ಗವರ್ನರ್ ನನ್ನ ರಾಜೀನಾಮೆ ಒಪ್ಪಲಿಲ್ಲ. 1 ವಾರದ ನಂತರ LK ಅದ್ವಾನಿ ಅವರು ನನಗೆ ಫೋನ್ ಮಾಡಿದರು. ಈ ರೀತಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀಯಪ್ಪ, ಯಾಕೆ ರಾಜೀನಾಮೆ ಕೊಟ್ಟೆ? ನಾನು ಹೇಳಿದೆ ಈ ರೀತಿ ಆಗಿದೆ ಅಂತ. ಆವಾಗ ಅವ್ರು ಹೇಳಿದರು, ಆ ಅಮಾನತನ್ನು ವಾಪಸ್ ಪಡ್ಕೊಂಡ್ರೆ ನೀನು ವಾಪಸ್ ಬರ್ತೀಯಾ ಅಂತ ಕೇಳಿದರು. ಬರ್ತೇನೆ ಅಂತ ಹೇಳಿದೆ. ಆವಾಗ ಅದ್ವಾನಿಯವರು ಅವ್ರದ್ದೇ ಪಕ್ಷ ಇತ್ತು ಇದರಲ್ಲಿ. ಅವರು ಅಂದಿನ ಮುಖ್ಯಮಂತ್ರಿಗೆ ಫೋನ್ ಮಾಡಿ ಹೇಳಿದರು, ಇಲ್ಲ ಆ ಅಮಾನತನ್ನು ವಾಪಸ್ ಪಡ್ಕೊಳ್ಳಿ ಅಂತ. ಆ ಅಮಾನತನ್ನು ವಾಪಸ್ ಪಡ್ಕೊಂಡ್ರು. ಆಮೇಲೆ ನನ್ನ ಮನೆಗೆ ಬಂದರು, ತೋರಿಸಿದ್ರು ಅವ್ರು ರೀಇನ್ಸ್ಟೇಟ್ ಮಾಡಿದ್ದನ್ನು. ಅವಾಗ ನಾನು ನನ್ನ ರಾಜೀನಾಮೆ ವಾಪಸ್ ಪಡ್ಕೊಂಡೆ. ಯಾಕಂದರೆ ಆವಾಗ ನಾನು ಗಣಿ ವರದಿ ತಯಾರು ಮಾಡ್ತಾ ಇದ್ದೆ. ನಾನು ರಾಜೀನಾಮೆ ಕೊಟ್ಟು ಹೋದರೆ ಆ ಗಣಿ ವರದಿ ಎಂದೂ ಬರ್ತಾ ಇರಲಿಲ್ಲ. ಆವತ್ತು ಆಗ್ತಾ ಇದ್ದಂಥ ಒಂದು ಉದಾಹರಣೆ ನಿಮಗೆ ನಾನು ಹೇಳ್ತೇನೆ. ಆವತ್ತು 1 ಮೆಟ್ರಿಕ್ ಟನ್ ಕಬ್ಬಿಣದ ಅದುರಿಗೆ ಸರ್ಕಾರಕ್ಕೆ ಬರ್ತಾ ಇದ್ದಂಥ ರಾಜಧನ 27 ರೂಪಾಯಿ. ಅದೇ 1 ಮೆಟ್ರಿಕ್ ಟನ್ನನ್ನು ಅಂದು 2000ರಿಂದ 2010ರವರೆಗೆ 7500ಕ್ಕೆ ಈ ಗಣಿಗಾರಿಕೆ ಮಾಡ್ತಾ ಇದ್ದವರು ಮಾರ್ತಾಯಿದ್ರು. 7500 ಮಾರ್ಕೆಟ್ ರೇಟ್. ಆ ಅದರಿನ ಮಾಲೀಕ ಸರ್ಕಾರಕ್ಕೆ ಬರುವುದು 27 ರೂಪಾಯಿ. ಅಂಥ ಪರಿಸ್ಥಿತಿಯಲ್ಲಿ ಇದ್ವಿ ನಾವು ಅವತ್ತು. ಇವತ್ತು ಸ್ವಲ್ಪ ಬದಲಾವಣೆ ಬಂದಿರಬಹುದು, ಆದರೆ ಇನ್ನೂ ಆರೋಪಗಳು ಬರ್ತಾ ಇವೆ. ಬಂಧುಗಳೇ, ನಾನು ಉದಾಹರಣೆಗೆ ಹೇಳಿದ್ದೇನೆ. ಒಂದು ದಿವಸ ಒಬ್ಬರು ಮಹಿಳೆ ಬರ್ತಾರೆ, ಅವ್ರ ಕುಟುಂಬದ ವಿಚಾರ ಹೇಳ್ತಾರೆ. ಆ ಒಂದು ಕುಟುಂಬದ ಸದಸ್ಯ ಗರ್ಭಿಣಿ ಹೆರಿಗೆಗೆ ಜಿಲ್ಲಾ ಆಸ್ಪತ್ರೆಗೆ ಹೋಗಬೇಕಂತ 7 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ ಆಸ್ಪತ್ರೆಗೆ. ಅಲ್ಲಿ ಸಿಬ್ಬಂದಿ ಹೇಳ್ತಾರೆ, ಮೊದಲು ಕಾಸು ಕೊಡಿ, ನಂತರ ಹಾಸಿಗೆ. ಅವ್ರು ಕೇಳಿದ ಮೊತ್ತ ಇರಲಿಲ್ಲ, ಅದು ಸಾಲಲ್ಲ ಅಂತ ಜೊತೆ ಬಂದವಳನ್ನು ಹಳ್ಳಿ ಕಳಿಸ್ತಾರೆ. ಆವಾಗ ಸಿಬ್ಬಂದಿ ಹೇಳ್ತಾರೆ, ಹಣ ಬರುವವರೆಗೆ ನೀವು ಇಲ್ಲಿ ಕೂತ್ಕೊಳ್ಬೇಡಿ, ಹೊರಗೆ ಕೂತ್ಕೊಳ್ಳಿ ಅಂತ. ವಿಧಿ ಇಲ್ಲದೆ ಕಾಂಪೌಂಡ್ ಹೊರಗೆ ಬಂದು ಬಸ್ ಸ್ಟಾಪಲ್ಲಿ ಕೂತಿರ್ತಾರೆ. ಹಣ ಬರುವ ಮೊದಲು ಹೆರಿಗೆ ಬಸ್ ಸ್ಟಾಪಲ್ಲಿ ಆಗ್ತದೆ. ಏನಂತೀವಿ? ಅದೇ ರೀತಿ ಇನ್ನೊಂದು ದಿವಸ ಮಹಿಳೆ ಬರ್ತಾರೆ, 80-85 ವರ್ಷಕ್ಕೂ ಜಾಸ್ತಿ ವಯಸ್ಸಿನ ಮಹಿಳೆ. ಏನಪ್ಪ ಸಮಸ್ಯೆ ಅಂತ ಕೇಳಿದೆ. ಸ್ವಾಮಿ, ನನಗೆ ಆದಾಯ ಇಲ್ಲ. ಒಬ್ಬ ಮಗ ಮುಂಬೈಯಲ್ಲಿ ಕೆಲಸ ಮಾಡ್ತಾನೆ, ತಿಂಗಳಿಗೆ 250 ರೂಪಾಯಿ ಮನಿ ಆರ್ಡರ್ ಮಾಡ್ತಾನೆ. ಪೋಸ್ಟ್ಮ್ಯಾನ್ 10% ಕೇಳ್ತಾನೆ. ಆ ಪೋಸ್ಟ್ಮ್ಯಾನ್ ವಿರುದ್ಧ ವಿಚಾರಣೆ ಮಾಡುವ ಅಧಿಕಾರ ನನಗಿರಲಿಲ್ಲ. ಆತ ಕೇಂದ್ರ ಸರ್ಕಾರದ ನೌಕರ. ಅದಕ್ಕೆ ಸಂಬಂಧಪಟ್ಟಂಥ ಒಬ್ಬ ಹಿರಿಯ ಅಧಿಕಾರಿಗೆ ಫೋನ್ ಮಾಡಿದೆ. ಆ ಸಂಭಾಷಣೆ ಸಮಯದಲ್ಲಿ ಆತ ಲೆಕ್ಕ ಹಾಕಿರಬೇಕು, 250 ರೂಪಾಯಿ 10%, 25 ರೂಪಾಯಿ. ನನಗೆ ಹೇಳ್ತಾನೆ, ಸರ್ 25 ರೂಪಾಯಿ ಕೇಸ್ ಸರ್. ನನ್ನ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಹಗರಣಗಳನ್ನು ವಿಚಾರಣೆ ಮಾಡ್ತಾ ಇದ್ದಾರೆ, ನನಗೆ ಅಧಿಕಾರಿಗಳಿಲ್ಲ 25 ರೂಪಾಯಿ ಕೇಸ್ಗೆ. ಅಂದರೆ ಇವ್ರ ಜೀವನ ಹಂಗೇನೂ ಹೋಗಬೇಕು. ಹೌದು, ನಾವು ಬೇರೆ ದಾರಿ ಹುಡುಕಿದ್ದೀವಿ, ನಮ್ಮ ಪೊಲೀಸರ ಮುಖಾಂತರ ಅವನನ್ನು ಮಾತಾಡಿಸಿದ್ದಾಯಿತು. ಆ ಮಹಿಳೆಗೆ ಅಂತ ನಿಂತು ಹೋಯ್ತದು. ಮತ್ತು ಮಿಕ್ಕಿದವ್ರದ್ದು ಮುಂದುವರಿತಾ ಇದೆ. ಎಂಥ ಸಮಾಜದಲ್ಲಿ ಇದ್ದೇವೆ. ಮಾನವೀಯತೆ ಅನ್ನೋದು ಇದೆಯೇ? ದುರಾಸೆ ಇಲ್ಲದಂಥ ಅಧಿಕಾರಿಗಳಿದ್ದಾರೆ. ಒಂದು ದಿವಸ ಗಂಡ ಹೆಂಡತಿ ಒಂದು 6 ತಿಂಗಳ ಮಗುವನ್ನು ಕರ್ಕೊಂಡು ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿದೆ. ಸ್ವಾಮಿ, ಮಗು ನೋಡೋಕ್ಕೆ ಚೆನ್ನಾಗೇ ಇದೆ, ಈ ಮಗುವಿಗೆ ಗುದದ್ವಾರ ಇಲ್ಲ, ನೋ ರೆಕ್ಟಮ್. ತಿನ್ನೋದು ಬಾಯಲ್ಲಿ, ಹೊರಗೆ ತರೋದು ಬಾಯಲ್ಲಿ. ಆ ಮಗುವನ್ನು ಲೋಕಲ್ ಡಾಕ್ಟರ್ ಹೇಳ್ತಾರೆ, ಬೇಸರ ಮಾಡ್ಕೊಳ್ಬೇಡಿ, ಇದಕ್ಕೆ ಪರಿಹಾರ ಇದೆ, ಇದನ್ನು ಸುಸಜ್ಜಿತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಮಕ್ಕಳ ತಜ್ಞ ಸರಿಯಾಗಿ ಆಪ್ರೇಷನ್ ಮಾಡಿ ಸರಿಪಡಿಸ್ಕೊಡ್ತಾನಂತ. ಅದನ್ನು ನಂಬಿ ಈ ಮಕ್ಕಳು, ಪೋಷಕರು ಆ ಮಗುವನ್ನು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ವೈದ್ಯ ಹೇಳ್ತಾನೆ, ಎಲ್ಲ ಸರಿ ಮಾಡಿ ಕೊಡ್ತೇನೆ, ಆದರೆ ಒಂದಿಷ್ಟು ಖರ್ಚಾಗ್ತದೆ ಅಂತಾನೆ. ಆ ಗಂಡ ಹೆಂಡತಿಗೆ ಗೊತ್ತಿತ್ತು ಈ ರೀತಿ ಆಗ್ತದೆ ಅಂತ. ಸ್ವಲ್ಪ ಸಾಲಾಗಿಲ್ಲ ಮಾಡಿ ಹಣ ತಗೊಂಡು ಹೋಗಿದ್ರು. ಅದನ್ನು ವೈದ್ಯನ ಮೇಜಿನ ಮೇಲೆ ಇಡ್ತಾರೆ.
ವೈದ್ಯ ಅದಕ್ಕೆ ಲೆಕ್ಕ ಹಾಕ್ತಾನೆ, ಈ ಮೊತ್ತಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ, ಮಲ ಅದರಿಂದ ಹೊರಗೆ ಹೋಗ್ತದೆ. ಜೀವನ ಪರ್ಯಂತ ಮಗು ಒಂದು ಬ್ಯಾಗ್ ಹಾಕೊಂಡಿರ್ಬೇಕು ಮಲ ಶೇಖರಣೆ ಮಾಡೋಕ್ಕೆ. ಆ ಗಂಡ ಹೆಂಡತಿ ಆ ವೈದ್ಯನ ನಂಬಲಿಲ್ಲ, ಹಣ ತಗೊಂಡು ಮಗುವನ್ನು ಕರ್ಕೊಂಡು ಲೋಕಾಯುಕ್ತಕ್ಕೆ ಬಂದರು. ನಮ್ಮ ಅಧಿಕಾರಿಗಳು ಆ ಮಗುವನ್ನು ಬೆಂಗಳೂರಲ್ಲಿರುವ ಹಳೆ ಏರ್ಪೋರ್ಟ್ ರೋಡಲ್ಲಿ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋದೆ. ನನ್ನ ಚಿಕಿತ್ಸೆ ಅಲ್ಲೇ ನಡೀತಾ ಇತ್ತು. ಊರವರು ಅವ್ರನ್ನ ಕೇಳ್ಕೊಂಡ್ವಿ, ಈ ಮಗುವಿಗೆ ಒಂದು ಭವಿಷ್ಯ ಕೊಡಿ, ಈಗ ಕೊಡೋಕ್ಕೆ ಹಣ ಇಲ್ಲ ಅಂತ. ಅವ್ರು ಮಾಡಿದರು ಆಪ್ರೇಷನ್. ಪ್ರತಿ ವರ್ಷ ಆ ಆಪರೇಷನ್ ಆದ ನಂತರ ಆಕೆ ಹುಟ್ಟು ಹಬ್ಬಕ್ಕೆ ನನಗೆ ಫೋನ್ ಮಾಡ್ತಾರೆ, ಫೇಸ್ ಟೈಮ್ ಮಾಡ್ತಾರೆ, ಮಗುವಿಗೆ ಆಶೀರ್ವಾದ ಮಾಡಿ ಅಂತ. ಹೋದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಆ ಮಗುವನ್ನು ಕರ್ಕೊಂಡು ನನ್ನ ಫ್ಲ್ಯಾಟಿಗೆ ಬಂದಿದ್ದರು. 16 ವರ್ಷದ ಹೆಣ್ಮಗಳು, ಇವತ್ತು 17 ಆಗಿರಬೇಕು, SSLCಯಲ್ಲಿ ಕಲಿತಾ ಇದ್ದಾಳೆ. ಸ್ವಲ್ಪ ನೋಡಿ, ಆ ವೈದ್ಯ ದೇವರನ್ನು ಬೇಡ್ಕೊಂಡಿರಬೇಕು, ನನಗೆ ವಿದ್ಯೆ ಕೊಡಿ, ನನ್ನ ಮಕ್ಕಳ ತಜ್ಞನಾಗಿ ಮಾಡಿ, ನನಗೊಂದು ಮೆಡಿಕಲ್ ಇದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಕೊಡಿ ಅಂತ ದೇವರೆಲ್ಲ ವರ ಕೊಟ್ಟರು. ಕೈ ತುಂಬ ಸಂಬಳ, ಲಕ್ಷಗಟ್ಟಲೆ ಸಂಬಳ ಪಡಿತಾ ಇದ್ದಂಥ ವ್ಯಕ್ತಿ. ಆತನ ಕರ್ತವ್ಯ ಆಗಿತ್ತು ಆ ಮಗುವಿಗೆ ಭವಿಷ್ಯ ಕೊಡುವುದು. ಆದರೆ ದುರಾಸೆ ಬಿಟ್ಟಿರಲಿಲ್ಲ, ಮಾನವೀಯತೆ ಇರಲಿಲ್ಲ. ಎಂಥ ಸಮಾಜದಲ್ಲಿದ್ದೇವೆ ಬಂಧುಗಳೇ. ಸ್ವಲ್ಪ ಯೋಚನೆ ಮಾಡಿ, ಮುಂದೆ ನಿಮ್ಮ ಮಕ್ಕಳ ಭವಿಷ್ಯ ಏನಾಗ್ಬೋದು ಅನ್ನೋದನ್ನು. ತಿರ್ಗಾ ತೋನ್ಸೆ ಜಯಕೃಷ್ಣ ಅವರಿಗೂ ಮತ್ತು ಅವರ ಜಾರ್ಜ್ ಫೆರ್ನಾಂಡಿಸ್ ಮೆಮೋರಿಯಲ್ ನ್ಯಾಷನಲ್ ಅವಾರ್ಡ್ ಕಮಿಟಿಗೂ ನನ್ನ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಧನ್ಯವಾದ.